ಹರಿ ಓಂ ಆಪಾದಮೌಳಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತೆ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ ವಿದ್ಯಾವಿನಯಸಂಪನ್ನಾನ್ ಶಾಂತಾದಿಗುಣಬ್ರಹ್ಮಿತಾನ್ ಸಶಾಸ್ತ್ರಪ್ರವಚನಾಸಕ್ತಾನ್ ಎಲೆಮೆಲಾರ್ಯಾನ್ ಗುರುನ್ ಭಜೆ. ಪೃಥ್ವೀಮಂಡಲಮಧ್ಯಸ್ಯಾಃ ಪೂರ್ಣಬೋಧಮತಾನಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರುರ್ಮಮ. ಹರಿ ಓಂ ಶ್ರೀಶಾ ಪಾಹಿ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಭವ್ಯ ಗ್ರಂಥ ರೂಪಕ ಗದ್ಯವಾಗಿದೆ. 180 ಗದ್ಯಗಳು ಸಕಲ ಶಾಸ್ತ್ರ ಪ್ರಮೇಯವನ್ನೇ ತಿಳಿಸಿಕೊಡ್ತಾ ಇದೆ. 81ನೆಯ ಗದ್ಯ ಪುರಾಣ ಪುರುಷೋತ್ತಮ ಎಂಬುದು ಸಕಲ ಪುರಾಣದ ಸಾರಭೂತ ಎಂಬುದನ್ನು ತಿಳಿಸಿಕೊಡ್ತಕ್ಕಂಥ ದಿವ್ಯ ಮಂತ್ರ ಪುರಾಣ ಪುರುಷೋತ್ತಮ ಎಂಬುದು. ನಾವು ಅನೇಕ ಪುರಾಣಗಳನ್ನು ಚಿಂತಿಸುತ್ತಾ ಪ್ರಸ್ತುತ ಮತ್ಸ್ಯ ಪುರಾಣದ ವಾಕ್ಯಗಳನ್ನು ಚಿಂತಿಸುತ್ತಿದ್ದೆವು. ಮುಂದಿನ ಮತ್ಸ್ಯ ಪುರಾಣದ ವಾಕ್ಯ ಹೀಗಿದೆ: ತ್ವದಧೀನಂ ಯತಸತ್ತ ಅವರಸ್ಯಾಪಿ ಕೇಶವಃ ಅತ ಸ್ವರೂಪತಃ ಸಮ್ಯಕ್ ಸತಿಭೇದೆ ಅಪಿ ತದ್ಭವಾನ್. ಪುರಾಣ ಪುರುಷೋತ್ತಮ ಎಂಬುದಕ್ಕೆ ಶ್ರೀ ವೇದವ್ಯಾಸದೇವರು ಒಂದು ನಿದರ್ಶನವನ್ನು ಭಾಗವತದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಪುರಾಣ ಪುರುಷೋತ್ತಮ ಎಂದು ತಿಳಿದಾಗ ಎಲ್ಲ ಪುರುಷರಿಗೆ ತನ್ನಲ್ಲಿರ್ತಕ್ಕಂಥ ಪುರುಷನಲ್ಲಿ ಉತ್ತಮನಾಗಿರ್ತಕ್ಕಂಥ ಭಗವಂತನನ್ನು ನೆನೆಸಿಕೊಳ್ಳುವುದು, ಅವನಿಂದಲೇ ಸಕಲವೂ ನಡೆಯುತ್ತಿದೆ ಎಂಬತಕ್ಕಂಥ ಸ್ಮರಣೆ ಮತ್ತು ಅನುಭವ ಮತ್ತು ಅನುಸಂಧಾನ ಸದಾ ಕಾಲ ಇರತಕ್ಕದ್ದು. ಆದರೆ ಮನುಷ್ಯರಾಗಿ ಹುಟ್ಟಿದಾಗ ಎಲ್ಲವೂ ನಾನು ನೋಡಿದೆ, ನಾನು ಮಾಡಿದೆ, ನಾನು ಕೇಳಿದೆ ಎಂಬತಕ್ಕಂತಾಗಿ ನಾನು ಎಂಬ ಅಹಂಕಾರದಿಂದ ನಾವು ಪ್ರವೃತ್ತರಾಗುತ್ತೇವೆ. ಮಾಡಿದೆ, ನೋಡಿದೆ, ಕೇಳಿದೆ ಎಂಬ ಕ್ರಿಯಾಪದವು ಅಹಂಕಾರಕ್ಕೆ ಹಚ್ಚಿಕೊಳ್ಳುತ್ತೇವೆ. ಇದರಿಂದ ಏನಾಗುತ್ತೆ? ವಾಸ್ತವ ಸ್ಥಿತಿ ನಮಗೆ ಮರೆಯಾಗುತ್ತದೆ. ಪುರುಷೋತ್ತಮನಾದ ಭಗವಂತ ನಮ್ಮಲ್ಲಿದ್ದರೂ ಸಹ ಆ ಪುರುಷೋತ್ತಮ ಗುಣಗಳಾದ ಸ್ವತಂತ್ರ ಮತ್ತು ಸಾರ್ವಶಕ್ತಿ, ಸಾರ್ವಭೌಮತ್ವ ಕೇವಲ ಭಗವಂತನದು. ಅದನ್ನು ನಾವು ನಮ್ಮದು ಎಂದು ಹೇಳಿಕೊಳ್ಳತಕ್ಕಂಥ ಭ್ರಷ್ಟತನ, ನೀಚತನದಿಂದ ನಾವು ಕೂಡುತ್ತೇವೆ. ಆದ್ದರಿಂದ ಯಾರೇ ಮನುಷ್ಯರು ಎಷ್ಟೇ ದೊಡ್ಡ ಕೆಲಸವನ್ನು ಅವರಿಂದ ನಡೆದರು, ಎಷ್ಟೇ ದೀರ್ಘಕಾಲ ಅವರು ಬದುಕಿದರು, ಅವರು ಯಾವ ಉದ್ಗ್ರಂಥವನ್ನೇ ಅವರು ಪಠಣ ಮಾಡಿದರು, ಎಲ್ಲವೂ ಆದದ್ದು ಭಗವಂತನ ದಯೆಯಿಂದ ಮಾತ್ರ. ಆದರೆ ಎಲ್ಲವೂ ನಮ್ಮಿಂದಲೇ ಆಯಿತು. ನಾನು ನೋಡಿದೆ, ನಾನು ಓದಿದೆ, ನಾನು ಕೇಳುತ್ತಿದ್ದೇನೆ ಎಂಬತಕ್ಕಂಥ ಅಹಂಕಾರದಿಂದಲೇ ನಾವು ಹೇಳಿಕೊಳ್ಳುತ್ತೇವೆ. ಇದನ್ನು ನಿರ್ಮೂಲನಕ್ಕೋಸ್ಕರವಾಗಿ ನಮ್ಮಲ್ಲೇ ಆಗಬೇಕಾದ ಬದಲಾವಣೆ ಏನು? ಈಶದ ಮನೋಭಾವ ಮತ್ತು ನಮ್ಮ ಅಲ್ಪತ್ವ, ಭಗವಂತನ ಅಪಾರ ಶಕ್ತಿಯ ಚಿಂತನೆಯನ್ನು ನಾವು ಮಂಡಿಸಬೇಕು. ಅದರ ಸಲುವಾಗಿ ಭಾಗವತ ವಾಕ್ಯ ವೇದವ್ಯಾಸದೇವರು ತಿಳಿಸುತ್ತಿದ್ದಾರೆ. ತ್ವದಧೀನ ಯತಸತ್ತುಃ ಸತ್ತ ಅವರಸ್ಯಾಪಿ ಕೇಶವಃ. ಎಲ್ಲ ಜಡಗಳು ಸಹ ಎಷ್ಟೇ ದೊಡ್ಡ ಜಡ ಪದಾರ್ಥ ಅಂದರೂ ಸಹ ಅದು ಕೇವಲ ಜೀವನ ಚೇತನನ ಅಧೀನವಾಗಿರುತ್ತದೆ. ಯಾವ ಜಡಕ್ಕೂ ಸ್ವತಃ ಪ್ರವೃತ್ತಿ ಎಂಬತಕ್ಕಂಥದ್ದು ಇಲ್ಲ. ನಾವು ಒಂದು ಕಲ್ಲನ್ನು ಒಂದು ಕಡೆ ಹಾಕಿದಾಗ ಅದು ಎಷ್ಟು 1000 ವರ್ಷಗಳಾದರೂ ಸಹ 1 ಇಂಚು ಸಹ ಕದಲುವುದಿಲ್ಲ.
ಅದರಂತೆ ನಾವು ಇಡೀ ಪ್ರಪಂಚದಲ್ಲಿ ಕಾಣಬಹುದಾದ ಎಲ್ಲ ಕಣಗಳು ಸಹ ಕೇವಲ ಜಡವಾಗಿದೆ. ಆದ್ದರಿಂದ ಜಡದಲ್ಲಿ ನಾವು ಕಾರ್ಯತ್ವವನ್ನು ಹೇಗೆ ನಾವು ಊಹಿಸಿಕೊಳ್ಳುವುದು? ನಾನು ಮಾಡಿದೆ, ನನ್ನ ಶರೀರವೇ ಜಡ. ನಮ್ಮ ಶರೀರ ಆಗಿರೋದು ಪಂಚಭೂತಗಳಿಂದ. ಪಂಚಭೂತಗಳೇ ಒಂದು ಕಲ್ಲು, ಮಣ್ಣು, ನೀರು ಹಾಗೂ ವಾಯು ಮತ್ತು ಆಕಾಶ. ಇದೆಲ್ಲವೂ ಜಡ ರೂಪವೇ. ನಮಗೆ ಕಲ್ಲು ಮಣ್ಣು ತಿಳಿಯುತ್ತದೆ. ನೀರು ಹರಿಯುವುದನ್ನು ನೋಡಿದಾಗ ಹರಿಯುವ ಶಕ್ತಿ ಇದೆ ಎಂದು ಅಂದ್ಕೊಳ್ಳುತ್ತೇವೆ. ಹರಿಯುವ ಶಕ್ತಿ ಕೊಟ್ಟಿದ್ದು ಯಾರು? ನೀರು ಮೇಲಿಂದ ಕೆಳಗೆ ಹರಿಯುತ್ತದೆ ಹೊರತು ಹಳ್ಳದಲ್ಲಿ ನಿಲ್ಲುತ್ತದೆ. ಅಲ್ಲಿಂದ ಮೇಲೆ ಯಾಕೆ ಹರಿಯುವುದಿಲ್ಲ? ಆದ್ದರಿಂದ ಮೇಲಿಂದ ಕೆಳಗೆ ಹರಿಯುವ ಯಾರು ಆ ಗುಣವನ್ನು ಕೊಟ್ಟವ ಭಗವಂತ ಸಂಕರ್ಷಣ ರೂಪಿ ಆಕರ್ಷಣದಿಂದ ತನ್ನ ಕಡೆ ಸೆಳೆದುಕೊಳ್ಳುತ್ತಾನೆಂದರ್ಥ. ಭಗವಂತ ಮೇಲಿಂದ ಕೆಳಗೆ ತನ್ನ ಶಕ್ತಿಯನ್ನು ತೋರಿಸಿಕೊಳ್ಳುವುದರಿಂದ ಆ ನೀರನ್ನು ನಾವು ಒಂದು ಖನಿಜ ಮ್ಯಾಗ್ನೆಟನ್ನು ಆಕರ್ಷಿಸುವಂತೆ ನೀರು ಕೆಳಗಡೆ ಹರಿಯುತ್ತಿದೆ. ಭಗವಂತ ಆಕರ್ಷಣೆ ಮಾಡಲಿಲ್ಲ ಅಂದರೆ ಆ ನೀರು ಅಲ್ಲೇ ನಿಂತುಕೊಂಡು ಬಿಡುತ್ತದೆ. ಉದಾಹರಣೆಗೆ ಮಳೆಯ ನೀರು ಆಕಾಶದಲ್ಲಿ ಹೇಗೆ ನಿಂತಿದ್ದೇವೆ, ಅದನ್ನು ಎಂದು ಭೂಮಿಗೆ ಬರುತ್ತದೆ? ಎಲ್ಲವೂ ಭಗವಂತನ ಸಂಕಲ್ಪದಂತೆ ನಡೆಯುತ್ತಿದೆ. ಎಲ್ಲ ಜಡ ಗುಣವೂ ಸಹ ಭಗವದ್ ಅಧೀನವಾಗಿದೆ. ಇದರಿಂದ ನಾವು ತಿಳಿಯಬೇಕಾದ ಏನು? ನಮ್ಮ ಎಡಗೈ, ಬಲಗೈ, ಕಣ್ಣು, ಕಿವಿ, ಮೂಗು ಎಲ್ಲವೂ ಸಹ ನಮ್ಮ ಬಳಕೆಯಲ್ಲಿದೆ ಹೊರತು ನಾವು ಅದಕ್ಕೆ ಪ್ರಭುಗಳಲ್ಲ. ನಮ್ಮ ಅಧೀನದಲ್ಲಿದ್ದರೂ ಸಹ ಸದಾಕಾಲ ನಮ್ಮ ಸ್ವಾಧೀನವೇ ನಾವು ಹೇಳಿದಂತೆ ಮಾಡುತ್ತದೆ ಎಂಬತಕ್ಕಂಥದ್ದು ನಡೆಯುವುದಿಲ್ಲ. ಏಕೆಂದರೆ ಎಂತಹ ಪುರುಷರಾದರೂ ಸಹ ಒಂದು ಕಾಲದಲ್ಲಿ ನಿತ್ರಾಣವಾಗುತ್ತಾನೆ. ಅವನ ದೇಹದ ಯಾವ ಇಂದ್ರಿಯವನ್ನೂ ಅವನು ಬಳಸಿಕೊಳ್ಳಲಾರ. ಯಾಕೆ ಹೀಗಾಗುವುದು ಅಂದರೆ ಇಷ್ಟು ದಿನ ನಡೆದಿದ್ದು ಅವನ ಸಾಮರ್ಥ್ಯದಿಂದ ಅಲ್ಲ, ಅದು ಭಗವಂತನ ಸಾಮರ್ಥ್ಯದಿಂದ. ಆದರೆ ನಾನು ಮಾಡಿದೆ, ನಾನು ಕೇಳಿದೆ ಎಂಬತಕ್ಕಂಥ ಅಹಂಕಾರದಿಂದ ಕೂಡಿದ ಅನುಸಂಧಾನ ಏಕೆ ಬಂತು ಅಂದರೆ ಅಜ್ಞಾನ ಮತ್ತು ಭ್ರಮೆಯಿಂದ ಬಂತು. ಇದನ್ನು ತಿಳಿದುಕೊಳ್ಳದೆ ನಾವು ಏನೇ ಕೆಲಸ ಮಾಡಿದರೂ ಸಹ ಮಾನಸಿಕ ಅಶುದ್ಧತೆಯಿಂದ ವಾಚನಿಕ ಅಶುದ್ಧತೆಯಿಂದ ದೈಹಿಕ ಅಶುದ್ಧತೆಯಲ್ಲಿ ಇದ್ದು ಯೋಗ್ಯವಾದ ಜ್ಞಾನ ನಮಗೆ ಬರುವುದಿಲ್ಲ. ಇದನ್ನು ಮನಗಾಣಿ ಶ್ರೀ ವೇದವ್ಯಾಸದೇವರು ಒಂದು ಉಪದೇಶವನ್ನು ಕೊಡುತ್ತಾ ಇದ್ದಾರೆ ಭಾಗವತ ವಾಕ್ಯದಿಂದ. ತ್ವದಧೀನ ಯತಃ ಸತ್ತ. ಭಗವಂತನ ಅಧೀನ ಸಕಲ ಸತ್ತ ಇರ್ತಕ್ಕಂಥ ಎಲ್ಲ ಜಡ ಪದಾರ್ಥವು ಚೇತನರು ಸಹ ಭಗವಂತನ ಅಧೀನವೇ. ಎತ್ತಧೀನ ತತ್ ಸತ್ತ. ಯಾರ ಅಧೀನವಾಗಿದೆಯೋ ಅವನು ಅಭಿಮಾನಿ. ಅಂದರೆ ದೇವತೆಗಳಿಗೆ ಅಭಿಮಾನತ್ವ ಮತ್ತು ಭಗವಂತನ ನಿಯಾಮಕತ್ವ. ಭಗವಂತನ ಅಧೀನದಲ್ಲಿ ಇರತಕ್ಕಂಥದ್ದು ಸಮಸ್ತ ಪದಾರ್ಥವು, ಸಮಸ್ತ ಜನರು. ಅಧೀನದಲ್ಲಿರುವುದರಿಂದ ಏನಂತ ಅಧೀನ? ಅವನ ಕಾಯಿಕ, ಮಾನಸಿಕ, ವಾಚನಿಕ ಎಲ್ಲ ಶಕ್ತಿಯೂ ಸಹ ಭಗವಂತ ಅಧೀನವೇ. ಭಗವಂತನ ಸಂಕಲ್ಪದಂತೆ ನಡೆಯುವುದು. ಯಾವ ಜೀವರ ಸಂಕಲ್ಪದಂತೆ ನಡೆಯುವುದಿಲ್ಲ. ಏಕೆಂದರೆ ಯಾವ ಜೀವರು ಸ್ವತಂತ್ರರಲ್ಲ. ಸ್ವತಂತ್ರ ಅಂದರೆ ಏನು? ಸ್ವೇಚ್ಛೆಯಿಂದ ಕೃತಿಯನ್ನು ಮಾಡತಕ್ಕಂಥವರು. ಜೀವನಿಗೆ ಸ್ವತಂತ್ರವೇ ಇಲ್ಲ ಅಂದ ಮೇಲೆ ತನ್ನ ಕೈಯನ್ನು ಹೇಗೆ ಅಲ್ಲಾಡಿಸುತ್ತಾನೆ? ತನ್ನ ಇಚ್ಛೆಯಿಂದ. ಕಣ್ಣನ್ನು ಹೇಗೆ ನೋಡುತ್ತಾನೆ? ತನ್ನ ಇಚ್ಛೆಯಿಂದ. ಇದು ಭಗವದ್ ಇಚ್ಛೆಯಾಗಿದ್ದರೆ ಮಾತ್ರ ಸಾಧ್ಯವಾಗುವುದು, ಸಾಧ್ಯವಾಗುತ್ತದೆ ಎಂಬ ಸಾರ್ವಕಾಲಿಕ ಸತ್ಯವನ್ನು ಮನಗಾಣಬೇಕು. ಹಾಗಾದರೆ ನಾವು ಅಂದುಕೊಳ್ಳುತ್ತಿದ್ದೆವು, ನುಡಿಯುತ್ತಿದ್ದೆವು, ನೋಡುತ್ತಿದ್ದೆವು ಎಂಬತಕ್ಕಂಥದ್ದು ನಮಗೆ ಅನುಭವಕ್ಕೆ ಬರುತ್ತಿದೆಯಲ್ಲ ಅಂದರೆ ಇದು ಭಗವಂತನು ನೀಡಿದ ವಿಶೇಷವಾದ ಅನುಗ್ರಹ ರೂಪವಾಗಿದೆ. ಸತ್ತ ಶರೀರ ಯಾವ ಜೀವನ ಅಗಲಿಕೆ ಆದ ಕೂಡಲೇ ಶರೀರ ಹೇಗಾಗುವುದು?
ತೃಣಪ್ರಾಯವಾಗಿ ಯಾವ ಭಾಗವನ್ನು ಅಲ್ಲಾಡಿಸಲು ಸಾಧ್ಯವಿಲ್ಲವಲ್ಲ. ಯಾಕೆ ಹೀಗಾಗುವುದು? ನಾವು ಇದರಿಂದ ನಾವು ತಿಳಿದುಕೊಳ್ಳಬೇಕಾದ್ದು ಏನು? ಒಳಗಡೆ ಇರ್ತಕ್ಕಂಥ ಜೀವ ಅವನು ಸ್ವತಂತ್ರನಲ್ಲ. ಭಗವಂತ ಮಾತ್ರ ಸ್ವತಂತ್ರ. ಅವನ ಇಚ್ಛೆಯಿಂದಲೇ ದೇಹದ ಇಂದ್ರಿಯಗಳು ಕಾರ್ಯಗತವಾಗಿತ್ತು. ಇಂದು ಅವನ ಸಂಕಲ್ಪಕ್ಕೆ ಬಂದಿಲ್ಲ, ಆದ್ದರಿಂದ ಕಾರ್ಯಗತವಾಗಿಲ್ಲ, ಆಗುವುದಿಲ್ಲ ಎಂಬ ನಿಶ್ಚಿತ ತತ್ವಜ್ಞಾನ ತಿಳಿಯಬೇಕು. ನಮ್ಮ ಮನಸ್ಸು ಹಲವಾರು ವಿಷಯಗಳಲ್ಲಿ ಬೇಕೆನಿಸುತ್ತದೆ. ಎಲ್ಲವನ್ನು ನಮಗೆ ತಂದುಕೊಳ್ಳೋಕ್ಕೆ ಸಾಧ್ಯವಾಗುತ್ತಿದ್ದೇನು? ಆಗುವುದಿಲ್ಲ. ಇದೇ ನಮಗೆ ನ್ಯೂನತೆಗೆ ಪ್ರತೀಕವಾಗಿರುತ್ತೆ. ಕೆಲವು ನಾವು ಹೊಂದಿಕೊಳ್ಳಿಸಿಕೊಳ್ತೇವೆ, ಕೆಲವೊಂದು ನಾವು ಹೊಂದಿಸಿಕೊಳ್ಳಲು ಆಗೋದಿಲ್ವಲ್ಲ ಅಂತ ಲೋಕದಲ್ಲಿ ಕಾಣುತ್ತಿದ್ದೇವಲ್ಲ. ಅಂದರೆ ಅದು ನಮ್ಮ ಪೂರ್ವಜನ್ಮದ ಕರ್ಮಾನುಸಾರವಾಗಿ ಆಯಾ ಪದಾರ್ಥಗಳ ಸಂಗ್ರಹ ಕಾರ್ಯ ನಡೀತಿದೆ. ಏಕೆಂದರೆ ಒಬ್ಬ ಜೀವ ಅಪೇಕ್ಷೆ ಪಡಿತು ಇನ್ನೊಬ್ಬ ಜೀವ ಏಕೆ ಅಪೇಕ್ಷೆ ಪಡುವುದಿಲ್ಲ? ಅವನ ಕಾಮಕರ್ಮಗಳು, ಕರ್ಮದ ಫಲ ಭಿನ್ನವಾಗಿರುತ್ತದೆ. ಪ್ರತಿ ಜೀವನ ಕರ್ಮವೂ ಭಿನ್ನ. ಕರ್ಮಕ್ಕನುಸಾರವಾಗಿ ಫಲ, ಫಲಕ್ಕನುಸಾರವಾಗಿ ಕ್ರಿಯಾ. ಆದ್ದರಿಂದ ಇದನ್ನು ಮೂಲಭೂತವಾಗಿ ನಾವು ತಿಳಿದಿದ್ದಾಗ ಭಿನ್ನ ಕರ್ಮ, ಭಿನ್ನ ಜೀವ, ಭಿನ್ನ ರೂಪ ಎಲ್ಲವೂ ಭಿನ್ನವೇ ಆಗಿರುತ್ತದೆ. ಭಿನ್ನ ಜೀವ, ಭಿನ್ನ ಕರ್ಮವಾಗಿರುತ್ತದೆ. ಆ ಭಿನ್ನ ಕರ್ಮವನ್ನು ನಾವು ಸ್ವಾತಂತ್ರ್ಯಕ್ಕೆ ನಾವು ತೊಲಗತ್ತಿಸಿಕೊಂಡು ನಾನು ಮಾಡಿದೆ ಎಂಬತಕ್ಕಂಥ ದುಷ್ಟ ಪ್ರವೃತ್ತಿಯನ್ನು ನಿಲ್ಲಿಸಬೇಕು. ಹೇಗೆ ನಿಲ್ಲಿಸುವುದು? ಪುರಾಣ ಪುರುಷೋತ್ತಮ ನಮ್ಮಲ್ಲಿರ್ತಕ್ಕಂಥ ಭಗವಂತ ಅವನು ಪುರುಷೋತ್ತಮ ಎಂದ ಹೆಸರಿದ್ದ ಇದ್ದಾನೆ. ಅವನೇ ಸಕಲರಿಗೂ ಆಶ್ರಿತನು, ಸಕಲರಿಗೂ ಬಲಪ್ರದನು, ಸಕಲರಿಗೂ ಜ್ಞಾನಪ್ರದನು. ಅವನೇ ಸ್ವಾಮಿ ಎಂಬ ಉಪಾಸನೆ ಮಾಡಬೇಕಾಗಿರತಕ್ಕಂಥ ಅವಶ್ಯಕತೆಯನ್ನು ಈ ಶಬ್ದದಿಂದ ತಿಳಿಸ್ಕೊಡ್ತಿದ್ದಾರೆ. ಇದನ್ನು ಭಾಗವತ 2ನೇ ಅಧ್ಯಾಯದ 2ನೇ ಸ್ಕಂದದ 5ನೇ ಅಧ್ಯಾಯದ 6ನೇ ಶ್ಲೋಕದಲ್ಲಿ ವೇದವ್ಯಾಸರು ಹೇಳಿದ್ದನ್ನು ಶ್ರೀಮದಾನಂದ ತೀರ್ಥರು ಈ ಮತ್ಸ್ಯ ವಾಕ್ಯವನ್ನೇ ಅಲ್ಲಿ ಉದಾಹರಿಸಿ ತಿಳಿದುಕೊಡ್ತಾ ಇದ್ದಾರೆ. 2ನೇ ಅಧ್ಯಾಯ 2ನೇ ಸ್ಕಂದ 5ನೇ ಅಧ್ಯಾಯ. ಬ್ರಹ್ಮದೇವರು ಸೃಷ್ಟಿ ಮಾಡಿದಾಗ ನಾರದರು ಬಂದು, ಬ್ರಹ್ಮನೇ ಸರ್ವೋತ್ತಮ, ನೀನೇ ಎಲ್ಲವನ್ನು ಸೃಷ್ಟಿ ಮಾಡುತ್ತಿದ್ದೀಯಲ್ಲ, ಅಂದರೆ ನಾವು ಹೇಳಿಕೊಂಡಂತೆ ಎಲ್ಲವನ್ನೇ ನಾನೇ ನೋಡುತ್ತಿದ್ದೇನೆ, ಕೇಳುತ್ತಿದ್ದೇನೆ, ಮಾಡುತ್ತಿದ್ದೇನೆ ಎಂಬ ಭ್ರಮೆಯಿಂದ ಮಾಡಿದ್ದನ್ನು ಬ್ರಹ್ಮದೇವರು ಎಂದು ಹೇಳಿದರೆ ಅದು ಬ್ರಹ್ಮದೇವರಿಗೆ ರುಜುಗಣಸರಾದ ವಾಯುದೇವರು ಬ್ರಹ್ಮದೇವರಿಗೆ ಆ ಜ್ಞಾನ ಇರುವುದಿಲ್ಲ. ಅವರಿಗೆ ಶುದ್ಧ ಜ್ಞಾನದಿರುತ್ತಾರೆ. ಅದನ್ನು ಲೋಕಕ್ಕೆ ತೋರಿಸುವುದವಾಗಿ ನಾರದನ ಮೂಲಕ ಪ್ರಶ್ನೆಯನ್ನು ಮಾಡಿಸುತ್ತಾರೆ. ಬ್ರಹ್ಮದೇವರೇ, ನೀನೇ ಸೃಷ್ಟಿಕರ್ತ ಎಂದು ಜಗತ್ತಿನ ಪ್ರಸಿದ್ಧವಾಗಿದೆ. ನೀನೇ 14 ಲೋಕವನ್ನು ಸೃಷ್ಟಿ ಮಾಡಿದೀಯಾ. ನಿನ್ನ ನಿಯಂತ್ರಣದಲ್ಲೇ ಎಲ್ಲವೂ ನಡೆಯುತ್ತಿದೆ. ಆದರೂ ನೀನು ಕಣ್ಣು ಮುಚ್ಚಿಕೊಳ್ಳುತ್ತು ಏನೋ ಧ್ಯಾನ ಮಾಡುತ್ತದಂತೆ ಯಾವತ್ತೂ ಇರುತ್ತೀಯಲ್ಲ. ಇದರ ಅಭಿಪ್ರಾಯವೇನು? ನೀನು ಸ್ವತಂತ್ರನಲ್ಲವೇನು ಎಂಬ ಸಂಶಯವನ್ನು ನಾರದರು ವ್ಯಕ್ತಪಡಿಸಿದಂತೆ ನಮಗೆ ಮಾರ್ಮಿಕವಾಗಿ ವೇದವ್ಯಾಸ ದೇವರು ನಮ್ಮಲ್ಲಿರ್ತಕ್ಕಂಥ ಯಾವ ಕ್ರಿಯಾ ಕಾರಣತ್ವ ಚಟುವಟಿಕೆಗಳು ಇದು ನಮ್ಮದೇನು, ನಮ್ಮದಲ್ಲ ಎಂಬತಕ್ಕಂಥ ಸ್ಪಷ್ಟ ತಿಳುವಳಿಕೆಯನ್ನು ತಿಳಿಸ್ಕೊಡ್ತಾ ಇದ್ದಾರೆ. 6ನೇ ಶ್ಲೋಕ ಹೀಗಿದೆ: ನಾಹಂ ವೇದ ಪರಂ ತಸ್ವಾನ್ ನಾವರಂ ನ ಸಮಂ ವಿಭೋಃ ನಾಮರೂಪಗುಣೇ ಭಾವ್ಯಂ ಸತ್ ಅಚಿಂತ್ಯದನ್ಯತಃ. ನಿಮಗಿಂತ ಭಿನ್ನವಾದ ಈ ಜಗತ್ತಿಗೆ ಕಾರಣವಾದುದು ನನಗೆ ತೋರುತ್ತಿಲ್ಲ. ಎಂದರೆ ಎಲ್ಲವೂ ಬ್ರಹ್ಮದೇವರೇ ಮಾಡುತ್ತಿದ್ದಾರೆ. ಬ್ರಹ್ಮನೆಂದರೆ ಸೃಷ್ಟಿಯಾದ್ರಿಂದ ಎಲ್ಲ ಕಡೆ ಬ್ರಹ್ಮನಿರಬೇಕು. ಬ್ರಹ್ಮನೇ ಆಗತ್ತಾನೆ. ಇದರಿಂದ ಹೀನವಾಗಲಿ ಸಮಾನವಾಗಲಿ ನನಗೆ ಕಂಡು ಬರುತ್ತಿಲ್ಲ. ಶಬ್ದ, ರೂಪ, ಗುಣಗಳುಳ್ಳ ಸ್ಥೂಲ ಅಥವಾ ಸೂಕ್ಷ್ಮ ನಿಮ್ಮಿಂದಲೇ ಸೃಷ್ಟಿಯಾಗಿದೆ. ನಿಮಗಿಂತ ಬೇರೆಯವರಿಂದ ಸೃಷ್ಟಿಯಾಯಿತು
ಎಂಬುದು ಕೂಡ ನಿಂದಿತವಾಗುತ್ತದೆ. ಏಕೆಂದರೆ ಸೃಷ್ಟಿಕರ್ತ ಬ್ರಹ್ಮ ಎಂಬುದು ಸ್ಥಾಪಿತವಾಗಿದೆ. ಆದ್ದರಿಂದ ನೀವೇ ಸರ್ವಕ್ಕೂ ಕಾರಣರು. ಈ ರೀತಿ ನಾರದರು ಬ್ರಹ್ಮನನ್ನು ಹೊಗಳುತ್ತಿದ್ದಾರೆ. ನೀನೇ ಸ್ವತಂತ್ರ ಕರ್ತ, ಬೇರೆ ಅಲ್ಲ ಎನ್ನುವಂತೆ ನಮಗೆ ತಿಳಿಯುತ್ತಾ ಇದೆ. ಅದರ ವಸ್ತುಸ್ಥಿತಿಯಲ್ಲಿ ಹಾಗೆ ಅಲ್ಲ ಅಂತ ಹೇಳಿ ತೋರಿಸೋಕ್ಕೋಸ್ಕರವಾಗಿ ಭಾಗವತ ತಾತ್ಪರ್ಯದಲ್ಲಿ ಶ್ರೀಮದಾನಂದ ತೀರ್ಥರು ವೇದವ್ಯಾಸರ ವಾಕ್ಯವನ್ನೇ ತಿಳಿಸ್ತಾ ಇದ್ದಾರೆ. ತದಧೀರೆ ಯತಃ ಸತ್ತ ಅವರಸ್ಯಾಪಿ ಕೇಶವಃ ಅತ ಸ್ವರೂಪತಃ ಸಮ್ಯಕ್ ಸತಿ ಭೇದೇಪಿ ತದ್ಭವಾನ್ ಎಂಬ ಮತ್ಸ್ಯ ಪುರಾಣದ ವಾಕ್ಯ. ನಿನಗಿಂತ ಕಡಿಮೆಯಾಗಿರುವವರ ಅಸ್ತಿತ್ವವು ನಿನ್ನ ಅಧೀನ. ಸ್ವರೂಪದಿಂದ ನಿಮ್ಮೊಳಗೆ ಶ್ರೀಹರಿ ಮತ್ತು ಚತುರ್ಮುಖ ಬ್ರಹ್ಮ ಸ್ಫುಟವಾಗಿ ಭೇದ ಇದ್ದರು. ಅಂಥವರನ್ನು ತಾರತಮ್ಯದಲ್ಲಿ ಕಮ್ಮಿ ನೀನೇ ಎಂದು ವೇದಾದಿಗಳು ಹೇಳುವುದುಂಟು ಎಂದು ಮತ್ಸ್ಯ ಪುರಾಣ ತಿಳಿಸ್ತಾ ಇದೆ. ಇದರ ಅರ್ಥವೇನು? ಸೃಷ್ಟಿಕರ್ತ ಬ್ರಹ್ಮ ಎಂಬುದು ಪುರಾಣ ವಾಕ್ಯವಾಗಿದ್ದರೂ ಸಹ ಆ ಬ್ರಹ್ಮ ಅಂದರೆ ಚತುರ್ಮುಖ ಬ್ರಹ್ಮನಲ್ಲ. ಚತುರ್ಮುಖ ಬ್ರಹ್ಮನಲ್ಲಿ ಬ್ರಹ್ಮ ರೂಪದಿಂದ ಇರ್ತಕ್ಕಂಥ ಭಗವಂತ ಪುರುಷೋತ್ತಮ. ಮೊಟ್ಟಮೊದಲ ಪುರುಷ ಬ್ರಹ್ಮದೇವರಾದ್ದರಿಂದ ಅವನನ್ನು ಕೈ ಹಿಡಿದು ನಡೆಸತಕ್ಕಂಥ ಅವನು ಪುರುಷೋತ್ತಮ. ಅವನು ಒಳಗಡೆ ಇರ್ತಕ್ಕಂಥ ನಮ್ಮ ಬಿಂಬರೂಪಿ, ಬ್ರಹ್ಮದೇವರ ಬಿಂಬರೂಪಿ, ಸಕಲರ ಬಿಂಬರೂಪಿ. ಆದ್ದರಿಂದ ಅಂದು ಬ್ರಹ್ಮದೇವರಿಗೆ ಸಾಕ್ಷಾತ್ಕಾರವಾದದ್ದು ತನ್ನ ಬಿಂಬರೂಪದಿಂದ ಭಗವಂತನ ಸ್ವಾತಂತ್ರ್ಯವನ್ನು ತಿಳಿದುಕೊಂಡಂತೆ ಇಂದಿನವರು ಎಂದೆಂದಿಗೂ ಸಹ ಅವರೊಳಗೆ ಇರತಕ್ಕಂಥ ಭಗವಂತನನ್ನೇ ನಾವು ಸ್ಮರಣೆ ಮಾಡಬೇಕು. ನಮ್ಮ ಎಲ್ಲ ಕ್ರಿಯಾಕಲಾಪಗಳು ಕೇವಲ ಅಂತರ್ಯಾಮಿಯಾದ ಬಿಂಬರೂಪದಿಂದ ನಡೆಯುತ್ತಿದೆ. ಅವನು ಸ್ವತಂತ್ರ ಕರ್ತ ಎಂಬ ಅನುಸಂಧಾನಕ್ಕೋಸ್ಕರವಾಗಿ ಪುರಂದರದಾಸರು ಪುರಾಣ ಪುರುಷೋತ್ತಮ ಎಂಬ ದಿವ್ಯ ಮಂತ್ರವನ್ನು ಬೋಧಿಸಿದ್ದಾರೆ. ಇದು ದಿವ್ಯ ಮಂತ್ರ ಏನಾಗಿದೆ ಅಂದರೆ ನಮ್ಮ ಬಿಂಬ ಉಪಾಸನೆಯ ರೂಪವಾಗಿದೆ. ಎಲ್ಲವೂ ಶಕ್ತಿ ಕೇಂದ್ರೀಕೃತವಾಗಿರತಕ್ಕಂಥದ್ದು ನಮ್ಮ ಬಿಂಬನಲ್ಲಿಯೇ. ಆ ಬಿಂಬ ಮಮ ಸ್ವಾಮಿ ಜಗಸ್ವಾಮಿ ಜಗದಂತರ್ಯಾಮಿ ಸರ್ವಸ್ವಾಮಿ. ಸ್ವಾಮಿ ಆಗಿರುವುದರಿಂದ ಸ್ವಾಮಿ ಎಂಬತಕ್ಕಂಥದ್ದು ನಿತ್ಯ ಏಕವಚನ. ಅವನು ಏಕಃ ಒಬ್ಬನೇ ಇರಬೇಕು. ಎಲ್ಲರಿಗೂ ಸ್ವಾಮಿ ಒಬ್ಬನೇ. ಆದ್ದರಿಂದ ಅಂದು ಬ್ರಹ್ಮದೇವರು ಏನು ನಾರದರಿಗೆ ಉಪದೇಶ ಮಾಡಿದರೋ, ನನ್ನ ಕರ್ತವ್ಯ ಇಲ್ಲ, ನನ್ನೊಳಗಿರತಕ್ಕಂಥ ಭಗವಂತನ ಚರ್ಯೆ ಇದು, ಭಗವಂತನ ಶಕ್ತಿ ಇದು ಎಂದು ಏನು ತಿಳಿಸ್ಕೊಟ್ಟಿದ್ದಾರೆ, ಒಳಗಡೆ ಇರತಕ್ಕಂಥ ಭಗವಂತನೇ ಇಂದಿಗೂ ನಮ್ಮಲ್ಲಿ ಒಳಗಡೆ ಇರತಕ್ಕಂಥ ಭಗವಂತ ಒಬ್ಬನೇ. ಅದೇ ಭಗವಂತ ಸರ್ವ ಜೀವರಲ್ಲಿ ಸರ್ವ ಜಡದಲ್ಲೂ ಸಹ ಭಗವಂತನಿದ್ದಾನೆ. ಏಕೆಂದರೆ ಅವನಿಲ್ಲದೆ ಹೋದರೆ ಯಾವ ಪದಾರ್ಥ ಇರಲಿಕ್ಕೆ ಸಾಧ್ಯವಿಲ್ಲ. ಅವನು ಎಲ್ಲರಿಗೂ ಆಶ್ರಯದಾತನು, ಸರ್ವಸ್ವಾಮಿಯು. ಇದನ್ನು ನಾವು ಸದಾ ಇಟ್ಟುಕೊಳ್ಳಬೇಕಾದ್ದರಿಂದ ಪುರಂದರದಾಸರು ಪುರಾಣ ಅಂದರೆ ಅತಿ ಕಾಲದಿಂದಲೂ ಈ ಪುರಾಣ ಎಂಬತಕ್ಕಂಥ ಸಾರ್ವದೇಶ ಸಾರ್ವಕಾಲಿಕವಾಗಿ ಹೇಳಿದಾಗ ಏನಾಗುತ್ತಿದೆ? ಹಿಂದಿನ ಕಾಲವೂ ಆಗುತ್ತೆ, ಇಂದಿನ ಕಾಲವೂ ಆಗುತ್ತೆ, ಮುಂದಿನ ಕಾಲವೂ ಆಗುತ್ತೆ, ಎಂದೆಂದಿಗೂ ಇದ್ದೇ ಇರುತ್ತದೆ ಅಂತ ಅರ್ಥ. ಪುರುಷೋತ್ತಮ ಅಂದರೆ ಭಗವಂತ, ಬಿಂಬರೂಪಿ ಭಗವಂತ. ಸರ್ವರಲ್ಲೂ ಭಗವಂತನಿದ್ದಾನೆ. ನಾವು ಬ್ರಹ್ಮದೇವರಲ್ಲಿರ್ತಕ್ಕಂಥ ದೇವರನ್ನು ಹುಡುಕಿಕೊಂಡು ಹೋಗಿ ನಮಗೆ ಶಕ್ಯವೂ ಇಲ್ಲ. ಆದ್ದರಿಂದ ಭಗವಂತ ಏನು ಮಾಡಿದ್ದಾನೆ? ಎಲ್ಲರ ಹೃದಯದೊಳಗಡೆ ಬಂದು ನಿಂತಿದ್ದಾನೆ. ಬಿಂಬರೂಪದಿಂದ ಎಲ್ಲರಿಗೂ ಚೇಷ್ಟಾಪ್ರದನಾಗಿದ್ದಾನೆ. ಆದ್ದರಿಂದ ಇದು ವಿಶೇಷ ಅನುಸಂಧಾನವನ್ನು ಮಾಡಿಕೊಂಡು ಭಗವಂತನನ್ನು ಕಂಡುಕೊಳ್ಳುವ ಪ್ರಯತ್ನ ಮಾಡಿರಿ. ಇದೇ ಬಿಂಬ ಉಪಾಸನೆ ಅಂತ ಅರ್ಥ. ಇದೇ ಶ್ರೇಷ್ಠವಾದ ಉಪಾಸನೆ. ಇದನ್ನು ಶ್ರೀ ಪುರಂದರದಾಸರು ಪುರಾಣ ಪುರುಷೋತ್ತಮ ಎಂಬ ವಾಕ್ಯದಿಂದ ತಿಳಿಸಿಕೊಟ್ಟಿದ್ದಾರೆ. ಇಂತಹ ಶ್ರೇಷ್ಠ ವಾಕ್ಯವನ್ನು ತಿಳಿಸಿದ ಶ್ರೀ ಪುರಂದರದಾಸರಿಗೆ ಅನಂತಾನಂತ ನಮಸ್ಕಾರವನ್ನು ಸಲ್ಲಿಸಿ ಅವರ ಅಂತರ್ಯಾಮಿ ಪುರಂದರ ವಿಠಲನಿಗೆ ವಿಶೇಷವಾಗಿ ನಾವು ನಮಸ್ಕರಿಸಿ
ಇಂತಹ ದಿವ್ಯ ಜ್ಞಾನ ಪ್ರಾಪ್ತವಾದದ್ದು ನಮಗೆ ಈ ಶರೀರ ಪ್ರಾಪ್ತವಾದದ್ದರಿಂದ. ಏಕೆಂದರೆ 84 ಲಕ್ಷ ಯೋನಿಗಳಲ್ಲಿ ಉಳಿದ ಎಲ್ಲ ಯೋನಿಗಳಲ್ಲೂ ಸಹ ಮನುಷ್ಯ ಜೀವರು ಹುಟ್ಟಿ ಬಂದರೂ ಸಹ ಈ ಜ್ಞಾನ ಸಂಪಾದನೆ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಪುರುಷೋತ್ತಮ ಜ್ಞಾನ ಹೇಗೆ ಆಗುವುದು? ಮನುಷ್ಯರಾಗಿ ಹುಟ್ಟಿದವರಿಗೆ ಮಾತ್ರ ಸಾಧ್ಯವಾಗುವುದು. ಅದನ್ನು ತಿಳಿಸಿಕೊಡ್ತಕ್ಕಂಥದ್ದು ಶಬ್ದ ಪುರಾಣ ಪುರುಷೋತ್ತಮ ಎಂಬತಕ್ಕಂಥದ್ದು. ಈ ಶಬ್ದವನ್ನು ತಿಳಿಸಿಕೊಂಡ ಅರ್ಥವನ್ನು ನಮಗೆ ಅನುಸಂಧಾನ ಮಾಡಿಕೊಟ್ಟಿದ್ದರಿಂದ ನಮಗೆ ಬೇಕಾದ ಈ ಶರೀರ ಮನುಷ್ಯ ಶರೀರವೇ ಅತಿ ನಮಗೆ ಪ್ರಮುಖವಾಗಿದೆ. ಇಂತಹ ಶರೀರವನ್ನು ದಯಪಾಲಿಸಿದವರು ನಮ್ಮ ತಂದೆ ತಾಯಿಯರು. ಅವರಲ್ಲಿ ನಿಂತು ಪ್ರೇರಣೆ ಮಾಡಿದವ ಭಗವಂತ. ಆದ್ದರಿಂದ ನಮ್ಮ ತಂದೆ ತಾಯಿಗಳ ಭಗವಂತನು ಪುರುಷೋತ್ತಮ. ನಮ್ಮ ತಂದೆ ತಾಯಿಗಳು ಇಬ್ಬರೇ ಇಲ್ಲಿ ಲೋಕಕ್ಕೆ ಎಲ್ಲ ಕಾರ್ಯವನ್ನು ಮಾಡೋಕ್ಕೆ ಸಾಧ್ಯವಾಗುವುದೋ ಅಂದರೆ ಇಲ್ಲ. ಅನಂತ ಜೀವರಾಶಿಗಳು ಗುರು ಹಿರಿಯರ ರೂಪದಿಂದ ಅವರನ್ನು ಸೇವಿಸಿರುತ್ತಾರೆ, ಅವರು ಸಹಾಯಕರಾಗಿರುತ್ತಾರೆ. ಆದ್ದರಿಂದ ಎಲ್ಲ ಗುರು ಹಿರಿಯರನ್ನು ಅವರ ಒಳಗಡೆ ಇರತಕ್ಕಂಥ ನಮ್ಮ ಬಿಂಬರೂಪಿ ಅವರ ಬಿಂಬರೂಪಿಯೇ ಸಾಮ್ಯ ಒಬ್ಬನೇ ಆಗಿರುವುದರಿಂದ ಅವನು ಸಹ ಪುರುಷೋತ್ತಮ. ಇಷ್ಟು ಜನ ಜೀವರೊಳಗಡೆ ಅಭಿಮಾನಿತ್ವದಿಂದ ಸಕಲ ಜೀವ ಗಣರು, ದೇವತಾಗಳು, ಎಲ್ಲ ಇಂದ್ರಿಯ ತತ್ವಾಭಿಮಾನಿ ದೇವತೆಗಳು ಭಗವಂತನ ಕ್ಲುಪ್ತವಾಗಿ ಅವನ ಸೇವಾರೂಪವಾಗಿ ಎಲ್ಲ ಜೀವರೊಳಗೆ ನಿಂತು ಈ ಕೆಲಸವನ್ನು ಮಾಡುತ್ತಿದ್ದಾರೆ. ಆದ್ದರಿಂದ ಅವರ ವಿಶೇಷ ಸ್ಮರಣೆಯನ್ನು ಅವನು ಸ್ಮರಿಸಿಕೊಳ್ಳಬೇಕು. ಇವರಲ್ಲೂ ಸಹ ಭಗವಂತನ ವಿಶೇಷ ಆಜ್ಞಾರೂಪವಾಗಿ ಅಕಳವಿಶ್ವರಾದ ಭಾರತೀಪತಿ ವಾಯುದೇವರು ಸಕಲರಲ್ಲೂ ನಿಂತು ಈ ಜ್ಞಾನವನ್ನು ಕೊಡುತ್ತಿದ್ದಾರೆ. ನಾವು ನೋಡುತ್ತಿದ್ದೇವೆ 84 ಲಕ್ಷ ಜನರಲ್ಲಿ ಅನಂತ ಕೋಟಿ ಜನರು ಮನುಷ್ಯರಾಗಿ ಹುಟ್ಟಿದ್ದಾರೆ. ಆದರೂ ಎಲ್ಲ ಮನುಷ್ಯರಿಗೂ ವಾಯುದೇವರಿಗೆ ಜ್ಞಾನವನ್ನು ಕೊಡುವುದಿಲ್ಲ. ಆದ್ದರಿಂದ ಯಾಕೆ? ಅದು ಭಗವಂತನ ವಿಶೇಷ ಆಜ್ಞೆಯಂತೆ ಯಾವ ಜನರಿಗೆ ಯಾವ ಜ್ಞಾನ ಕೊಡಬೇಕೋ ಆ ಸುಜ್ಞಾನವನ್ನೇ ವಾಯುದೇವರ ಮೂಲಕ ಕೊಡ್ತಾ ಇದ್ದಾರೆ. ಆದ್ದರಿಂದ ಅವರ ವಿಶೇಷ ಸ್ಮರಣೆಯನ್ನು ನಾವು ಮಾಡಿಕೊಳ್ಳಬೇಕು. ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರದ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ. ಅವನನ್ನೇ ನಾವು ಬಿಂಬರೂಪಿ ಎಂದು ಕರೆಯುವುದು, ಅವನನ್ನೇ ಪುರುಷೋತ್ತಮ ಎಂದು ಕರೆಯುವುದು. ಆದ್ದರಿಂದ ಆ ಪುರುಷೋತ್ತಮನೇ ಎಲ್ಲರಲ್ಲೂ ನಿಂತು ಈ ಕೆಲಸವನ್ನು ಮಾಡಿದ್ರಿಂದ ಅವನ ವಿಶೇಷವಾದ ಅನುಗ್ರಹ ರೂಪವಾದ ಕಾರುಣ್ಯವನ್ನು ನಾವು ಎಷ್ಟು ತಿಳಿದರೂ ಸಾಲದು. ಅವನಿಗೆ ಪ್ರತಿಯಾಗಿ ನಾವು ಏನನ್ನು ಕೊಡಲಾರವು. ಆದ್ದರಿಂದ ವೇದ ಪುರುಷನು ಹೇಳಿಕೊಟ್ಟಂತೆ ಭೂಯಿಷ್ಠಾಂತೆ ನಮ ಮುಕ್ತಿಂ ವಿಧೇಮ, ಭೂಯಿಷ್ಠಾಂತೆ ನಮ ಮುಕ್ತಿಂ ವಿಧೇಮ, ಭೂಯಿಷ್ಠಾಂತೆ ನಮ ಮುಕ್ತಿಂ ವಿಧೇಮ ಅಂತೇಳಿ ವಿನಮ್ರವಾಗಿ ನಮಿಸೋಣ. ಅವನ ಮಹತ್ವವನ್ನು ಅರಿತು ನಮ್ಮ ಬಿಂಬನನ್ನು ಕಾಣುವ ಪ್ರಯತ್ನದಲ್ಲಿ ಇರೋಣ. ಭಾರತೀಯರ ಮುಖ್ಯ ಪ್ರಾಣಾಂತರ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.